ಹಾಯ್ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದು ಸೋನಿಯಲ್ಲಿ ಲಾಂಚ್ ಮಾಡಿರೋ ಫೋನು. ಸೊ ಸೋನಿಯಲ್ಲಿ ನೀವು ಕ್ಯಾಮ್ರಾ ನೋಡಿರ್ಬೋದು, ಮತ್ತು ಸೋನಿ ಟಿ ವಿ ನೋಡಿರ್ಬೋದು, ಸ್ಪೀಕರ್ಸು, ಹೋಮ್ ಥಿಯೇಟ್ರ್ ಎಲ್ಲ ನೋಡಿರ್ತಾರೆ. ಬಟ್ ಸೋನಿಯಲ್ಲಿ ಫೋನ್ ಇದೆ, ಸೋನಿ ಎಕ್ಸ್ಪೀರಿಯಾ 1 ಮಾರ್ಕೆಟ್. ಫೋನಿಂದ ಎಲ್ಲ ಫೀಚರ್ಸು, ಸ್ಪೆಸಿಫಿಕೇಷನ್ನು ಮತ್ತು ಅಮೌಂಟ್ ಪ್ರೈಸ್ ನೋಡ್ಬೋದು. ಅಮೌಂಟ್ ಪ್ರೈಸ್ ತುಂಬಾ ಇರುತ್ತೆ. ಸೊ ಇದೆಷ್ಟು ವರ್ತ್ ಇದೆಯಾ ವರ್ತಿಲ್ವಾ ಅಂತ ನೋಡ್ಕೊಂಬರೋಣ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಆಗೋದು ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಹೇಳ್ಬೇಕು ಅಂತಂದರೆ ಕ್ಯಾಮ್ರಾ ನೋಡಿರ್ಬೋದು ಅಥವಾ ಪ್ರಾಡಕ್ಟ್ಸ್ ನೋಡ್ಬೋದು, ಪ್ರತಿಯೊಂದೊಂದು ಚೆನ್ನಾಗೇ ಇರುತ್ತೆ. ಫೋನ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ. ಸೊ ಫೋನ್ ಬಂದ್ಬಿಟ್ಟು ಸುಮಾರು ಎಕ್ಸ್ಪೀರಿಯಾದಲ್ಲಿ ಸುಮಾರು ಫೋನ್ಗಳಿದೆ. ಬಟ್ ಈಗ ರೀಸೆಂಟಾಗಿ ಲಾಂಚ್ ಆಗಿರೋದು ಸೋನಿ ಎಕ್ಸ್ಪೀರಿಯಾ 1 ಮಾರ್ಕೆಟ್. ಸೊ ಈ ಒಂದು ಪ್ರೈಸಲ್ಲಿ ತೊಗೋಬೋದಾ ಅಥವಾ ವರ್ತ್ ಇದೆಯಾ ಅಥವಾ ವರ್ತ್ ಇಲ್ವಾ ಅಂತ ನೋಡೋದಾದರೆ, ಸೊ ಸ್ಯಾಮ್ಸಂಗಲ್ಲಿ ನೋಡಿರ್ಬೋದು. ಸ್ಯಾಮ್ಸಂಗಲ್ಲಿ 26 ತುಂಬಾ ಚೆನ್ನಾಗಿದೆ. ಮತ್ತು ಐಫೋನಲ್ಲಿ ನೋಡೋದಾದರೆ 17 Pro Max ಆಗಿರ್ಬೋದು, 17 ಸೀರೀಸ್ ಇವಾಗ ಬಂದಿರೋದು ಚೆನ್ನಾಗಿದೆ. ಸೊ ಅದೇ ಥರ ಸೋನಿ ಈ ಎರಡರ ನಡುವೆ ಕಾಂಪೀಟ್ ಮಾಡೋಕ್ಕೆ ಚೆನ್ನಾಗಿದೆಯಾ? ಸೊ ಈ ಸೋನಿ ಎಕ್ಸ್ಪೀರಿಯಾದಲ್ಲಿ ಅಂದರೆ ಈ ಫೋನ್ನ ಲಾಂಚ್ ಮಾಡಿರೋದು ಕಲರ್ಸ್ ಬಂದ್ಬಿಟ್ಟು ಗ್ರಾಫೈಟ್ ಬ್ಲ್ಯಾಕ್ ಅಂತ ಹೇಳಿ, ಮತ್ತು ರೆಡ್ ಕಲರು. ಪರ್ಸ್ನಲಿ ಹೇಳಬೇಕು ಅಂತಂದರೆ ನನಗೆ ಈ ರೆಡ್ ಕಲರ್ ತುಂಬಾ ಇಷ್ಟ ಆಯಿತು. ಮತ್ತು ಲೋ ಲೈಟ್ ಸಿಲ್ವರ್ ಅಂತ ಮಾಡಿದ್ದಾರೆ. ಸೊ ಇದಿಷ್ಟು ಸೋನಿಯಲ್ಲಿ ಬಿಟ್ಟಿರೋಂಥ ಕಲರ್ಸು. ಓಕೆ, ಸೈಜ್ ವಿಷಯಕ್ಕೆ ಬರೋಣ. ಸೊ ಸೈಜ್ ವಿಷಯಕ್ಕೆ ಬಂತ ಅಂದರೆ, ಸೊ ತುಂಬ ತಿನ್ ಆಗಿದೆಯಾ ಅಥವಾ ದಪ್ಪ ಇದೆಯಾ ಅಂತ ಆದರೆ, ಸೊ 100 ಡೈಮೆನ್ಷನ್ ಬಂದು 8.3 ಬರುತ್ತೆ. ಆ್ಯಂಡ್ ಇದು ವೆಯ್ಟ್ ಬಂದು ಸೋನಿಯಾ ಫೋನು ವೆಯ್ಟ್ ಬಂದು 200 grams. ಇನ್ನು ಡಿಸ್ಪ್ಲೇ ರೆಸಲ್ಯೂಷನ್ ಅಂತ ಬಂದರೆ, ಸೊ ಸ್ಯಾಮ್ಸಂಗಲ್ಲಂತೂ ಸೂಪರ್ ಆಮ್ಲೋಡು ಅಂದರೆ ಸ್ಯಾಮ್ಸಂಗಿಗೆ ಡಿಸ್ಪ್ಲೇನೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಅದೇ ಥರ ಇದರಲ್ಲಿದೆ ಅಂತಂದರೆ 6.5 ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಪ್ಲೇ ರೆಸಲ್ಯೂಷನ್ ಬಂದ್ಬಿಟ್ಟು ಫುಲ್ HD ಪ್ಲಸ್ HDR OLED ಸ್ಕ್ರೀನ್ ಕೊಟ್ಟಿದ್ದಾರೆ. ಅಂದರೆ ಎನ್ಇಟಿ ಅಂದರೆ 4K ರೆಸಲ್ಯೂಷನ್ ಕೊಟ್ಟಿದ್ದಾರೆ. ರಿಫ್ರೆಶಿಂಗ್ ರೇಟ್ ಬಂದ್ಬಿಟ್ಟು 125 ರಿಫ್ರೆಶಿಂಗ್ ರೇಟ್ ಕೊಡ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಪ್ಲಸ್ ಇದರಲ್ಲಿ ಏನು ಅಂತ ಅಂದರೆ ಬ್ರೇವಿಯಾ, ಈ ಸೋನಿಯಲ್ಲಿ ಬ್ರೇವಿಯಾ ಅಂತ ಏನಿದೆ ಥರನೇ ಬರುತ್ತೆ ಅನ್ನೋ ಥರ ಕೊಟ್ಟಿದ್ದಾರೆ. ಸೊ ಇನ್ನು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನೋಡೋದಾದರೆ, ಸೊ IP68 ವಾಟರ್ ರೆಸಿಸ್ಟೆಂಟ್ ಕೊಡ್ತಿದ್ದಾರೆ. ಅಂದರೆ ಡಸ್ಟ್ ಪ್ರೂಫ್ ಸಿಗ್ತಾ ಇದೆ. ಸೊ ಆ್ಯಂಡ್ ಮೋಸ್ಟ್ ಪ್ರೂಫ್ ಡ್ಯೂರಬಿಲಿಟಿ. ಸೊ ಡ್ಯೂರಬಿಲಿಟಿ ಬಂದ್ಬಿಟ್ಟು ಫ್ರಂಟ್ ಗ್ಲಾಸು ಅಂದರೆ ಸ್ಕ್ರೀನ್ ಪ್ರೊಟೆಕ್ಷನ್ ನೋಡೋದಾದರೆ, ಸೊ ಗೋರಿಲ್ಲಾ ಗ್ಲಾಸು ವೆಕ್ಟರ್ಸ್ 2 ಕೊಡ್ತಾ ಇದ್ದಾರೆ ಸೊ ಫ್ರಂಟಿಗೆ. ಸೊ ಬ್ಯಾಕ್ ಸೈಡು ಕೂಡ ಗೋರಿಲ್ಲಾ ಗ್ಲಾಸು ವೆಕ್ಟರ್ಸ್ ಪ್ಲಸ್ ಕೊಡ್ತಾ ಇದ್ದಾರೆ. ಅಂದರೆ ಓಕೆ, ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂತು ಅಂದರೆ ಸೋನಿ ಅವ್ರದ್ದು ಕ್ಯಾಮ್ರಾ ನೋಡಿರ್ಬೋದು. ಸೊ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸೊ ಕ್ಯಾಮ್ರಾದಲ್ಲಿ ಅಂದರೆ ಸೋನಿಲಿ ಮೊಬೈಲ್ ಕ್ಯಾಮ್ರಾ ಯಾವ ಥರ ಇರ್ಬೋದು ಅಂತ ನೋಡಿದ್ರೆ, ಸೊ 3 ಟ್ರಿಪಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ 3 ಕ್ಯಾಮ್ರಾದಲ್ಲಿ 48 MP ಒಂದು, ಮತ್ತು ಒಂದು 48 MP, ಮತ್ತು ಇನ್ನೊಂದು ಕೂಡ 48 MP ಕೊಡ್ತಾ ಇದ್ದಾರೆ. ಸೊ ಮೇಯ್ನ್ ಬಂದ್ಬಿಟ್ಟು ವೈಡ್ ಆ್ಯಂಗಲ್ಲು 48 MP ಅದೊಂದು ಕೊಡ್ತಾ ಇದ್ದಾರೆ. ಆ್ಯಂಡ್ ಟೆಲಿಫೋಟೋ ಬಂದ್ಬಿಟ್ಟು ಅಪರ್ಚರು 2.8 70 mm ಕೊಡ್ತಾ ಇದ್ದಾರೆ. ಆ್ಯಂಡ್ ಅಲ್ಟ್ರಾ ವೈಡಿಗೆ ಬಂದ್ಬಿಟ್ಟು 2.16 mm ಕೊಡ್ತಾ ಇದ್ದಾರೆ. ಸೊ ಫ್ರಂಟ್ ಕ್ಯಾಮ್ರಾ ಅಂತ ಬಂದರೆ 12 MP ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಕ್ಯಾಮ್ರಾದ ಬಗ್ಗೆ ಆಗಿತ್ತು. ಆ್ಯಂಡ್ ಕ್ಯಾಮ್ರಾ ವರ್ಕಿಂಗ್ ಯಾವ ಥರ ಇರುತ್ತೆ ಅಂದರೆ ನೋಡೋದಾದರೆ, ಕ್ಯಾಮ್ರಾ ರೆಸಲ್ಯೂಷನ್ ಅಂತ ಬಂದರೆ ನಮಗೆ ನೋಡೋಕೆ ಸಿಗುವಂಥದ್ದು 4K 120 FPS ಅಲ್ಲಿ ರೆಕಾರ್ಡ್ ಮಾಡ್ಕೋಬೋದು. ಸೊ 4K ರೆಕಾರ್ಡ್ ಸೆಲ್ಫಿ ಬಂದ್ಬಿಟ್ಟು ನಮಗೆ 4K ಮತ್ತು 60 FPS ಅಲ್ಲಿ ಶೂಟ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ, ಓವರಾಲ್ ಅದು ಕೂಡ ಚೆನ್ನಾಗಿದೆ. ಮತ್ತು ಇನ್ನು ಫೀಚರು ಆಡಿಯೋ ಅಂತ ಬಂದರೆ ಐರಿಸ್ ಆಡಿಯೋ ಅನ್ನೋದು ಸ್ಟೀರಿಯೋ ಸ್ಪೀಕರ್ ಇದೆ. ಓಕೆ, ರ್ಯಾಮು ಮತ್ತು ಸ್ಟೋರೇಜ್ ನೋಡೋದಾದರೆ, ಸೊ ರ್ಯಾಮ್ ಬಂದ್ಬಿಟ್ಟು 12 GB ರ್ಯಾಮ್ ಸಿಗ್ತಾ ಇದೆ, 256 GB ಸ್ಟೋರೇಜ್ ಸಿಗ್ತಾ ಇದೆ. ಆ್ಯಂಡ್ ಮೈಕ್ರೋ SSD ಅಪ್ ಟು 2 TB ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಸಿಮ್ ಇಶ್ಯೂಗೆ ಬಂತ ಅಂದರೆ ಡ್ಯೂಯಲ್ ಸಿಮ್ಮು, ಟೈಪ್ 1 ನ್ಯಾನೋ ಸಿಮ್ಮು ಮತ್ತು ಈ ಸಿಮ್ಮಿಗೆ ನಾವು ಹಾಕ್ಕೋಬೋದು. ವರ್ಷನ್ ಬಂದ್ಬಿಟ್ಟು ಆಂಡ್ರಾಯ್ಡ್ 16 ಕೊಟ್ಟಿದ್ದಾರೆ. ಅಪ್ಗ್ರೇಡ್ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಂತ ಅಂದರೆ, ಸೊ 4 years ತನಕ ಕೊಟ್ಟಿದ್ದಾರೆ, ಅಪ್ಗ್ರೇಡ್ ಮಾಡ್ಕೋಬೋದು. ಬಟ್ ಸ್ಯಾಮ್ಸಂಗಲ್ಲಿ ಸೊ ಅಪ್ ಟು 6 years ತನಕನೂ ಅಪ್ಗ್ರೇಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೊಡ್ಬೋದಿತ್ತು, ಆದರೆ ಈ ಒಂದು ಪ್ರೈಸ್ ರೇಂಜಿಗೆ ಕೊಡ್ಬೋದಾಯಿತು. ಓಕೆ, ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಯಾವುದೇ ಥರ ಕಾಂಪ್ರಮೈಸ್ ಆಗಿಲ್ಲ ಪ್ರೊಸೆಸರಲ್ಲಿ. ಸೊ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಕೊಟ್ಟಿದ್ದಾರೆ. ಸೊ ಪ್ರೊಸೆಸರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಟ್ರಿ ವಿಷಯಕ್ಕೆ ಬಂತು ಅಂದರೆ, ಸೊ ಬ್ಯಾಟ್ರಿ ಈಗ ಒಂದೊಂದು ಕಂಪ್ನಿಯಲ್ಲಿ ಅಪ್ ಟು 7000 ತನಕ ಕೊಟ್ಟಿದ್ದಾರೆ. ಸೊ ಇವಾಗ OnePlus ನೋಡ್ಬೋದು, ಅಪ್ ಟು ಅದರಲ್ಲಿ 7000 ಸಮಥಿಂಗ್ ಮೇಲೆ ಇನ್ನೂ ಕೊಟ್ಟಿದ್ದಾರೆ. ಆ್ಯಂಡ್ ಸುಮಾರು ಕಂಪ್ನಿಗಳೆಲ್ಲ ಅಪ್ ಟು 6000ಗಿಂತನೂ ಜಾಸ್ತಿ ಕೊಟ್ಟಿದ್ದಾರೆ. ಸೋನಿಯಲ್ಲಿ ಏನು 5000 ಇನ್ನೂ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲಪ್ಪ, ಅಂದರೆ ಇನ್ನು ಜಾಸ್ತಿ ಕೊಡ್ಬೋದಿತ್ತು. ಸೊ ಬ್ಯಾಟ್ರಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು. ಓಕೆ, ನೆಟ್ವರ್ಕ್ ವಿಷಯಕ್ಕೆ ಬರೋಣ. ನೆಟ್ವರ್ಕ್ ವಿಷಯಕ್ಕೆ ಬಂದ್ಬಿಟ್ಟು ಇದು 5G ಸಪೋರ್ಟ್ ಆಗುತ್ತೆ. ಆ್ಯಂಡ್ 5G ಇರೋದ್ರಿಂದ 5G ಸಪೋರ್ಟ್ ಆಗಲೇಬೇಕು ಆಗುತ್ತೆ.
ಇನ್ನು USB ವರ್ಷನಿಗೆ ಬಂತು ಅಂದರೆ 3.2 ಕೊಟ್ಟಿದ್ದಾರೆ. ಸೊ ಸ್ಪೀಡಾಗಿ ವರ್ಕ್ ಆಗುತ್ತೆ. ಅದರ್ ಫೀಚರ್ಸ್ ನೋಡೋದಾದರೆ ಸೊ NFC ಕೊಟ್ಟಿದ್ದಾರೆ. ಇನ್ನು ಸೆನ್ಸರ್ ವಿಷಯಕ್ಕೆ ಬಂತು ಅಂದರೆ ಸೊ ಫೇಸ್ ಲಾಕ್ ಕೊಟ್ಟಿಲ್ಲ, ಸೊ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಫೇಸ್ ಸೆನ್ಸರ್ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಓಕೆ, ಇದು ಚಾರ್ಜಿಂಗ್ ವಿಷಯಕ್ಕೆ ನೋಡೋಣ ಅಂತಂದರೆ ಸೊ 30 ವ್ಯಾಟಿನ ಚಾರ್ಜರ್ ಕೊಡ್ತಾ ಇದ್ದಾರೆ. ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಆದರೆ 15 ವ್ಯಾಟಿಗೆ ಸಿಗುತ್ತೆ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಫೀಚರ್ಸ್ ಕೊಡ್ಬೋದಾಯಿತು. ಓಕೆ, ಇದಿಷ್ಟು ಫೋನಿಂದ ಸ್ಪೆಸಿಫಿಕೇಶನ್ ಆಗಿರ್ಬೋದು ಅಥವಾ ಫೀಚರ್ ಆಗಿರ್ಬೋದು. ಇದಿಷ್ಟು ಫೋನಿನ ರಿವ್ಯೂ ಆಗಿತ್ತು. ಆ್ಯಂಡ್ ವರ್ತ್ ಇದೆಯಾ ಅಂತ ಕೇಳಿದ್ರೆ ಸೊ ಬ್ಯಾಟ್ರಿಯಲ್ಲಿ ವರ್ತಿಲ್ಲ. ಅಂದರೆ ಬ್ಯಾಟ್ರಿ ನೋಡಿದ್ರೆ 5000 mAh ಇದೆ. ಸೊ ಕ್ಯಾಮ್ರಾ ವೈಸ್ ನೋಡಿದ್ರೆ ಆಲ್ಮೋಸ್ಟ್ ಸೋನಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾಮ್ರಾ. ಸೊ ಈ ಪ್ರೈಸ್ ರೇಂಜಿಗೆ ಈ ಫೋನ್ ವರ್ತಿದೆಯಾ ಅಂತಂದರೆ ಸೊ ಪ್ರೈಸ್ ಬಂದ್ಬಿಟ್ಟು 1.5 ಲಕ್ಷ ಇದೆ. ಸೊ ವರ್ತಿದೆಯಾ ಅಂತ ಅಂದರೆ ಆಲ್ಮೋಸ್ಟ್ ವರ್ತಿಲ್ಲ. ಓಕೆ, ಸೋನಿ ಬ್ರ್ಯಾಂಡಲ್ಲಿ ನೋಡ್ತಾ ಇದ್ರೆ ಸೊ ತಗೋಬೋದು. ಬಟ್ ಈ ಸೋನಿ ಅಷ್ಟೊಂದು ವರ್ತಿಲ್ಲ. ಯಾಕೆಂದರೆ ಈಗ ಸೋನಿಲಿ ಅಂತ ಅಂದರೆ ಈಗ ಅದೇ ಒಂದು ಪ್ರೈಸ್ ರೇಂಜಲ್ಲಿ ವಿವೋದಲ್ಲಿ ತುಂಬಾ ಚೆನ್ನಾಗಿರೋದು ಸಿಗುತ್ತೆ, ಅಥವಾ ಓಪೋದಲ್ಲಿ ಚೆನ್ನಾಗಿರೋದು ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಇವಾಗ ಸ್ಯಾಮ್ಸಂಗಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರೋಂಥ ಫೀಚರ್ಸ್ಗಳಿದೆ. ಆ ಒಂದು ಪ್ರೈಸ್ ರೇಂಜಲ್ಲಿ ನೋಡಬೇಕು ಅಂತಂದರೆ ಸೊ ಸಜೆಷನ್ ಏನಂತ ಅಂದರೆ ಸೋನಿ ಬ್ರ್ಯಾಂಡಲ್ಲಿ ನೋಡ್ತಾ ಇದ್ದರೆ ತೊಗೋಬೋದು. ಓಕೆ, ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಐ ಹೋಪ್ ವೀಡಿಯೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.